ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಗರಿ ಗರಿಯಾಗಿ ಹಾಗೆಯೇ ಬಿಸಿ ಬಿಸಿಯಾಗಿ ಕ್ಯಾಪ್ಸಿಕಮ್ ಪಕೋಡವನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಈ ಕ್ಯಾಪ್ಸಿಕಮ್ ಪಕೋಡ ಅಂತೂ ತುಂಬಾ ಈಸಿಯಾಗಿ ಮಾಡಬಹುದು. ಹಾಗೆಯೇ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಮಾಡಬಹುದು. ಸೊ ಕ್ಯಾಪ್ಸಿಕಮ್ ಇಷ್ಟಪಡುವವರಿಗಂತೂ ಇದೊಂದು ಉತ್ತಮ ರೆಸಿಪಿ ಅಂತಲೇ ಹೇಳಬಹುದು. ಸೊ ಹಾಗಾದರೆ ಕ್ವಿಕ್ಕಾಗಿ ಕ್ಯಾಪ್ಸಿಕಮ್ ಪಕೋಡವನ್ನು ಯಾವ ರೀತಿ ಈಸಿಯಾಗಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೆ ಸಹ ಈ ಕ್ಯಾಪ್ಸಿಕಮ್ ಪಕೋಡ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡೋಕ್ಕೆ ಮಾತ್ರ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ಈ ವಿಡಿಯೋನು ನೋಡ್ತಾ ಇದ್ದೀರಿ, ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಅಲ್ಲೇ ಇರುವ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನನ್ನ ಅವತ್ತವತ್ತಿನ ವಿಡಿಯೋನ ಅವತ್ತವತ್ತೇ ನೋಡ್ಬೋದು. ಹಾಗಾದರೆ ಯಾವ ರೀತಿ ಕ್ಯಾಪ್ಸಿಕಮ್ ಪಕೋಡ ಮಾಡೋದು ಅಂತ ನೋಡೋಣ. ನಾನೊಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೇನೆ. ಅದಕ್ಕೊಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೇನೆ. ಸೊ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ನೋಡಿ ಅಷ್ಟು ಹಿಟ್ಟನ್ನು ಚೇಂಜಸ್ ಮಾಡ್ಬೋದು, ಅಂದರೆ ಜಾಸ್ತಿ ಕಮ್ಮಿ ಮಾಡ್ಬೋದು. ಹಾಗೆಯೇ ಒಂದು 1/4 ಕಪ್ ಆಗುವಷ್ಟು ಅಕ್ಕಿ ಪೌಡರ್ ಹಾಕ್ಕೊಂಡಿದ್ದೇನೆ. ಅಕ್ಕಿ ಪೌಡರ್ ಹಾಕೊಳ್ಳೋದ್ರಿಂದ ಪಕೋಡ ತುಂಬಾ ಕ್ರಿಸ್ಪಿಯಾಗಿ ಬರ್ತದೆ. ಹಾಗೆಯೇ ಇಷ್ಟೇ ಹೊತ್ತು ಇಟ್ಟರೂ ಕೂಡ ಗರಿ ಗರಿಯಾಗಿ ಬರ್ತದೆ. ಸೊ ಇದು ಹಾಕಿದ ನಂತರ ಇದಕ್ಕೊಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಪೌಡರ್ ಹಾಕ್ಕೊಳ್ತೇನೆ. ಸೊ ಒಳ್ಳೆ ಬಣ್ಣ ಬರ್ತದೆ. ಹಾಗೆಯೇ ಒಂದು 1/4 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಕೂಡ ಹಾಕ್ಕೊಳ್ತೇನೆ. ಗರಂ ಮಸಾಲ ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಘಮ ಬರ್ತದೆ, ಅದಕ್ಕೋಸ್ಕರ. ಇನ್ನು ಸ್ವಲ್ಪ ಖಾರವಾಗಿರಲಿ ಅಂತ ಒಂದು ಅರ್ಧ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೇನೆ. ನಿಮಗೆ ಖಾರ ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಬಹುದು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. ಹಾಗೆಯೇ ನಾನೊಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಈ ರೀತಿ ಕುಟ್ಬಿಟ್ಟು ಹಾಕ್ಕೊಂಡಿದ್ದೇನೆ. ಅಂದರೆ ಕುಟ್ಬಿಟ್ಟು ಸ್ವಲ್ಪ ಪೌಡರ್ ರೀತಿ ಮಾಡಿಬಿಟ್ಟು ಹಾಕ್ಕೊಂಡಿದ್ದೇನೆ. ಜಸ್ಟ್ ತರಿ ಆದರೆ ಸಾಕು, ನೈಸಾಗಿ ಪೌಡರ್ ಏನು ಆಗಬೇಕು ಅಂತಿಲ್ಲ. ನೀವು ಬೇಕಾದ್ರೆ ಜೀರಿಗೆ ಪೌಡರನ್ನು ಕೂಡ ಹಾಕ್ಕೊಳ್ಬಹುದು. ಸೊ ಈಗ ನಾನು ಹಾಗೇನು ಡ್ರೈ ಆಗಿ ಮಿಕ್ಸ್ ಮಾಡಿದ್ದೇನೆ. ಎಲ್ಲ ಚೆನ್ನಾಗಿ ಕೂಡ್ಕೊಂಡ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಗಂಟಿಲ್ಲದ ರೀತಿ ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾ ಮಿಕ್ಸ್ ಮಾಡಿ. ಹಾಗೆಯೇ ಒಮ್ಮೆಲೆ ನೀರು ಹಾಕಲಿಕ್ಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪ ನೋಡ್ತಾ ನೋಡ್ತಾ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಸೊ ಇದು ಎಷ್ಟು ದಪ್ಪ ಬರಬೇಕಂದ್ರೆ, ಇದು ತುಂಬ ತೆಳು ಕೂಡ ಆಗಬಾರ್ದು, ತುಂಬ ದಪ್ಪ ಕೂಡ ಆಗಬಾರ್ದು. ಆ ರೀತಿ ಮಿಕ್ಸ್ ಮಾಡಬೇಕು. ಅಂದರೆ ಈ ಉದ್ದಿನ ದೋಸೆ ಎಲ್ಲ ಬರ್ತದಲ್ಲ, ಸ್ವಲ್ಪ ದಪ್ಪಕ್ಕೆ ಇರ್ತದಲ್ಲ ಹಿಟ್ಟು, ಆ ರೀತಿಯಾಗಿ ಅಷ್ಟು ದಪ್ಪಕ್ಕೆ ಬರಬೇಕು. ನೀರು ದೋಸೆ ಥರ ತುಂಬ ತೆಳ್ಳಗಿರಬಾರ್ದು. ಸೊ ಈ ರೀತಿ ಇದ್ದರೆ ಸಾಕಾಗ್ತದೆ. ನೆಕ್ಸ್ಟ್ ಇದನ್ನು ಮ್ಯಾರಿನೇಷನ್ ಮಾಡಿಡಬೇಕು ಅಂತ ಏನಿಲ್ಲ. ಜಸ್ಟ್ ಎಣ್ಣೆ ಕಾಯ್ಲಿಕ್ಕೆ ಇಡುವಾಗ ಈ ಹಿಟ್ಟು ರೆಡಿ ಆದರೆ ಕ್ಯಾಪ್ಸಿಕಮ್ಮನ್ನು ಕಟ್ ಮಾಡಿಟ್ಟ ಕೂಡಲೇ ನಾವು ಇದರಲ್ಲಿ ಡಿಪ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು. ಕ್ಯಾಪ್ಸಿಕಮ್ಮನ್ನು ನೀವು ಯಾವ ರೀತಿ ಕೂಡ ಕಟ್ ಮಾಡಬಹುದು. ಮಕ್ಕಳಿಗೆ ಅಟ್ರಾಕ್ಟ್ ಆಗುವ ರೀತಿ ಯಾವ ರೀತಿ ಬೇಕಾ ಕಟ್ ಮಾಡ್ಬೋದು. ಈ ರೀತಿಯಾಗಿ ಹಿಟ್ಟಲ್ಲಿ ಡಿಪ್ ಮಾಡಿಬಿಟ್ಟು ಎಣ್ಣೆ ನೋಡಿ ಆಲ್ರೆಡಿ ನಾನು ಕಾಯ್ಲಿಕ್ಕೆ ಇಟ್ಟಿದ್ದೆ. ಈಗ ಚೆನ್ನಾಗಿ ಕಾದಿದ್ದೆ, ಹಿಟ್ಟು ಸ್ವಲ್ಪ ಹಾಕಿಬಿಟ್ಟು ನೋಡಿದ್ದೇನೆ. ಸೊ ಈಗ ನಾನು ಕ್ಯಾಪ್ಸಿಕಮನ್ನು ಇದರಲ್ಲಿ ಹಾಕ್ತಾ ಇದ್ದೇನೆ. ಡಿಪ್ ಮಾಡಿರುವಂತಹ ಕ್ಯಾಪ್ಸಿಕಮನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಇದು ತುಂಬಾ ಬೇಗ ಆಗ್ತದೆ. ಸೊ ಕ್ಯಾಪ್ಸಿಕಮ್ ಇಷ್ಟಪಡುವವರಂತೂ ಈ ರೀತಿಯಾಗಿ ಮಾಡಿ ತಿನ್ನಬಹುದು. ನಾನು ಈ ಹಿಂದೆ ಕೂಡ ನಾನು ಕೆಲವೊಂದು ಪಕೋಡಗಳನ್ನು ಮಾಡೋದನ್ನು ತೋರಿಸಿದ್ದೇನೆ. ಆನಿಯನ್ ಪಕೋಡ ಆಗಲಿ ಅಥವಾ ಗೆಣಸಿನ ಪೋಡಿ ಇದೆಲ್ಲ ಮಾಡೋದನ್ನು ತೋರಿಸಿದ್ದೇನೆ. ಸೊ ಯಾರೆಲ್ಲ ಆ ವಿಡಿಯೋನ ನೋಡಲಿಲ್ಲ, ಸೊ ಈಗ ಕೂಡ ನೋಡಬಹುದು. ಯಾಕಂದರೆ ಈ ಮಳೆಗಾಲದಲ್ಲಿ ಈ ರೀತಿಯಾಗಿ ಬಿಸಿ ಬಿಸಿಯಾಗಿ ಎಣ್ಣೆಯಲ್ಲಿ ಕರಿದಂತಹ ತಿಂಡಿಯನ್ನು ತಿನ್ನುವಂಥ ತುಂಬ ಮನಸ್ಸು ಕೇಳ್ತದೆ. ಸೊ ಒಂದು ಕಪ್ ಟೀ ಅಥವಾ ಕಾಫಿ ಜೊತೆ ಈ ರೀತಿ ಗರಿ ಗರಿಯಾಗಿರುವ ಪಕೋಡ ಇದ್ರೆ ಎಷ್ಟು ಚೆನ್ನಾಗಿರ್ತದಲ್ವಾ. ಸೊ ಅದಕ್ಕೋಸ್ಕರ ಈಗಲೇ ಮನೆಯಲ್ಲಿ ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗೇ ಆಗುತ್ತೆ. ಯಾಕಂದರೆ ಕ್ಯಾಪ್ಸಿಕಮ್ ಅಂದರೆ ಕೆಲವರಿಗೆ ಇಷ್ಟ ಇರುವುದಿಲ್ಲ, ಬಟ್ ಇಷ್ಟ ಇಲ್ಲದವರಿಗೆ ನೋಡಿ ಈ ರೀತಿಯಾಗಿ ಮಾಡಿಕೊಡಿ, ಖಂಡಿತ ತಿಂತಾರೆ. ಯಾಕಂದರೆ ನಮ್ಮ ಮನೆಯಲ್ಲೂ ಕೂಡ ಮಕ್ಕಳು ಕ್ಯಾಪ್ಸಿಕಮ್ ತಿನ್ನಲಿಕ್ಕೆ ಕೇಳುವುದಿಲ್ಲ, ಬಟ್ ನಾವು ಈ ರೀತಿ ಪಕೋಡ ಮಾಡಿಕೊಟ್ರೆ ಅಂತೂ ಪ್ಲೇಟಲ್ಲಿ ಉಳಿಯೋದೇ ಇಲ್ಲ, ಆ ರೀತಿ ಖಾಲಿ ಆಗಿಬಿಡ್ತದೆ. ಸೊ ಇದಕ್ಕೆ ಅಂತೂ ಸಾಸ್ ಚಟ್ನಿ ಏನು ಬೇಕು ಅಂತಲೇ ಇಲ್ಲ, ಹಾಗೇ ತಿನ್ನಬಹುದು. ಯಾಕಂದರೆ ಸ್ಪೈಸಿ ಆಗಿರ್ತದೆ, ಇದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರ್ತದೆ. ಸೊ ಇದು ಚೆನ್ನಾಗಿ ಒಂದು ಒಳ್ಳೆ ಕಲರ್ ಬರುವ ತನಕ ಫ್ರೈ ಮಾಡಬೇಕು. ಹಾಗೆಯೇ ಇದು ಒಳ್ಳೆ ಘಮ ಅಂತ ಪರಿಮಳ ಬರ್ತದೆ. ಹಾಗೆಯೇ ನಿಮಗೆ ಸೌಟಲ್ಲಿ ತಿರುಗಿಸಿ ಹಾಕೊಳ್ಳುವಾಗ ಆ ಕ್ರಿಸ್ಪಿನೆಸ್ಸಿಂದನೇ ಗೊತ್ತಾಗ್ತದೆ ಚೆನ್ನಾಗಿ ಫ್ರೈ ಆಗಿದೆ ಅಂತ. ನೋಡಿ ಈ ರೀತಿ ಬಣ್ಣ ಬಂದರೆ ಸಾಕಾಗ್ತದೆ, ತೆಗೆದು ಬಿಡುವ. ಸೊ ಇದು ಬಿಸಿ ಬಿಸಿಯಾಗಿ ತಿನ್ನಬೇಕು, ಆಗಲೇ ತುಂಬ ಮಜವಾಗಿರ್ತದೆ. ಸೊ ಇನ್ನುಳಿದ ನಾನು ಕ್ಯಾಪ್ಸಿಕಮನ್ನು ಕೂಡ ಇದೇ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡುತ್ತೇನೆ. ಸೊ ಶೇಪ್ ನಾನು ಆಗಲೇ ಹೇಳಿದಾಗೆ ಮಕ್ಕಳಿಗೆ ಅಟ್ರಾಕ್ಟ್
ಅಟ್ರಾಕ್ಟ್ ಆಗಿ ಕಾಣುವ ರೀತಿ ಯಾವುದೇ ರೀತಿ ಕಟ್ ಮಾಡಬಹುದು. ನಿಮಗೆ ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ಮಾಡ್ಬೋದು, ಅಥವಾ ಕೆಲವರಿಗೆ ದಪ್ಪಕ್ಕೆ ಇಷ್ಟ ಇರ್ತದೆ. ಮತ್ತು ಇದನ್ನು ಟೀ ಟೈಮ್ ಜೊತೆಗೆ ಕೂಡ ತಿನ್ಬಹುದು, ಅಥವಾ ಅನ್ನದ ಜೊತೆ ಸೈಡ್ ಡಿಶ್ ಥರ ಕೂಡ ತಿನ್ನಬಹುದು, ಅದು ಕೂಡ ಚೆನ್ನಾಗಿರ್ತದೆ. ಅನ್ನದ ಜೊತೆ ತಿನ್ನೋದಾದ್ರೆ ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರ್ತದೆ. ಸೊ ವೆಜ್ ಎಲ್ಲ ಕರಿ ಇರುವಾಗ ಈ ರೀತಿಯಾಗಿ ಸ್ಪೈಸಿಯಾಗಿ ಒಂದು ಪಕೋಡ ಇದ್ರೆ ತುಂಬ ಚೆನ್ನಾಗಿರ್ತದೆ ನೋಡಿ. ಫೈನಲ್ ಆಗಿ ಪ್ಲೇಟಿಂಗ್ಗೆ ಹಾಕೊಳ್ಳುವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗೇ ಆಗುತ್ತೆ. ಹಾಗೆಯೇ ತುಂಬಾ ಸಿಂಪಲ್ ಮಾಡೋದಕ್ಕೆ. ನೀವೇನಾದ್ರು ಫಸ್ಟ್ ಟೈಮ್ ಏನಾದ್ರು ಟ್ರೈ ಮಾಡಬೇಕು ಅಂತ ಅನಿಸಿದರೆ ಈ ರೀತಿ ಪಕೋಡದಿಂದನೇ ಸ್ಟಾರ್ಟ್ ಮಾಡಬಹುದು. ಯಾಕಂದರೆ ಇದಂತೂ ಫ್ಲಾಪ್ ಆಗಲಿಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ಅಷ್ಟೊಂದು ಕರೆಕ್ಟಾಗಿ ಬರ್ತದೆ. ಸೊ ಇನ್ಯಾಕೆ ತಡೆ, ಟ್ರೈ ಮಾಡಿಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ನೀವು ಯಾವ ರೀತಿ ಮಾಡಿದ್ದೀರಿ ಅಂತ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ, ಆಗಲೇ ನಿಮಗೆ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಕರೆಕ್ಟಾಗಿ ಅರ್ಥ ಆಗ್ತದೆ. ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೊಮ್ಮೆ ಮತ್ತೊಂದು ಹೊಸ ರೆಸಿಪಿ ಜೊತೆ ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್. ಸೊ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.